ಓಂ ಶ್ರೀ ಸಾಯಿರಾಮ್. ವಿದ್ಯಾವಾಹಿನಿ ಪ್ರಬಂಧ 13. ವಿದ್ಯಾರ್ಥಿಗಳೇ, ಆ ಕಾಲಾತೀತನೂ ಭ್ರಮೆ ಕತ್ತಲೆಗಳಾಚೆ ಇರುವವನೂ ಆದ ಪರಮ ಪುರುಷನನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನದೇ ಪರಿಶ್ರಮದ ಮೂಲಕ ದರ್ಶಿಸಬೇಕು. ನೀವು ಹುಟ್ಟುತ್ತಲೇ ಶಾಶ್ವತ ಆನಂದದ ಆಸ್ತಿಗೆ ವಾರಸುದಾರರಾಗಿದ್ದೀರಿ. ನೀವು ಭಗವಂತನ ಪ್ರೀತಿಗೆ ಪಾತ್ರರಾದ ಮಕ್ಕಳು. ನೀವು ಗಾಳಿಯಷ್ಟೇ ಪರಿಶುದ್ಧರೂ ಮತ್ತು ಪವಿತ್ರರು. ನಿಮ್ಮನ್ನು ಪಾಪಿಗಳೆಂದು ಹಳಿದುಕೊಳ್ಳಬೇಡಿ. ನೀವು ಸಿಂಹದ ಮರಿಗಳೇ ಹೊರತು ಕುರಿಗಳಲ್ಲ. ನೀವು ಅಮೃತತ್ವದ ತರಂಗಗಳೂ ದ್ರವ್ಯಗಳಿಂದಾದ ದೇಹಗಳಲ್ಲ. ಭೌತಿಕ ವಸ್ತುಗಳು ನಿಮಗೆ ಸೇವೆ ಸಲ್ಲಿಸುವುದಕ್ಕಾಗಿ, ನಿಮ್ಮ ಆಜ್ಞೆ ಪಾಲಿಸುವುದಕ್ಕಾಗಿ ಇವೆಯೇ ಹೊರತು ನೀವು ಅವುಗಳಿಗೆ ಸೇವೆ ಸಲ್ಲಿಸುತ್ತಾ ಅವುಗಳ ಅಜ್ಞಾನುವರ್ತಿಗಳಾಗಕೂಡದು. ವೇದಗಳು ದಿಗಿಲುಗೊಳಿಸುವ ನಿಯಮ ನಿಬಂಧನೆಗಳ ಕಟ್ಟಳೆಗಳ ಮೂಟೆ ಎಂದು ತಿಳಿದುಕೊಳ್ಳಬೇಡಿ. ಅವುಗಳಲ್ಲಿ ಒಂದೊಂದನ್ನೂ ಪರಮೋನ್ನತ ಶಾಸನಕರ್ತನಾದ ಭಗವಂತನೇ ಹಾಕಿಕೊಟ್ಟಿದ್ದಾನೆ. ಈ ಬ್ರಹ್ಮಾಂಡದಲ್ಲಿರುವ ಎಲ್ಲ ದ್ರವ್ಯಗಳು, ಎಲ್ಲೆಲ್ಲೂ ಇರುವ ಒಂದೊಂದು ಕಣವೂ ಅವನು ಆದೇಶಿಸಿರುವಂತೆ ಪ್ರತಿ ಕ್ಷಣದಲ್ಲೂ ನಡೆದುಕೊಳ್ಳುತ್ತಿವೆ. ವೇದಗಳು ನಮಗೆ ತಿಳಿಸುವುದು ಇದನ್ನೇ. ಅಂತಹ ಪ್ರಭುವನ್ನು ಸೇವಿಸುವುದಕ್ಕಿಂತಲೂ ಉತ್ತಮವಾದ, ಹೆಚ್ಚಿನ ಪ್ರಯೋಜನ ನೀಡುವ ಇನ್ನೊಂದು ಪೂಜೆ ಇಲ್ಲ. ವ್ಯಕ್ತಿಯು ಭಗವಂತನನ್ನು ಪ್ರೇಮಿಸಬೇಕು. ಈ ಜಗತ್ತಿನಲ್ಲಿರುವ ಅಥವಾ ಪರಲೋಕದ ಯಾವುದೇ ಒಂದು ವಸ್ತುವಿನ ಬಗೆಗೆ ತೋರಿಸುವುದಕ್ಕಿಂತಲೂ ಅಧಿಕವಾದ ಪ್ರೇಮವನ್ನು ಅವನಿಗೆ ಸಲ್ಲಿಸಬೇಕು. ಅವನನ್ನು ಏಕ ಮತ್ತು ಏಕೈಕ ಎಂದು ಪ್ರೇಮಿಸಬೇಕು. ಆ ಬಗೆಯ ಗಾಢವಾದ ಪ್ರೇಮದಿಂದ ಸದಾ ಅವನನ್ನು ಸ್ಮರಿಸುತ್ತಿರಬೇಕು. ನಿಜವಾದ ವಿದ್ಯಾಭ್ಯಾಸದ ಫಲ ಇದು. ತಾವರೆ ಎಲೆಯು ನೀರಿನೊಳಗೆ ಹುಟ್ಟುತ್ತದೆ, ನೀರಿನ ಮೇಲೆ ತೇಲುತ್ತದೆ, ಆದರೂ ಅದು ತೇವಗೊಳ್ಳುವುದಿಲ್ಲ. ಮನುಷ್ಯನು ಈ ಜಗತ್ತಿನಲ್ಲಿ ತಾವರೆ ಎಲೆಯ ಹಾಗಿರಬೇಕು. ಅದರಿಂದ ಅದಕ್ಕಾಗಿ ಇರಬೇಕೇ ಹೊರತು ಅದರದ್ದಾಗಬಾರದು. ಉನ್ನತ ವಿದ್ಯಾಭ್ಯಾಸದ ವಿಶೇಷ ಲಕ್ಷಣ ನಿಮ್ಮನ್ನು ಈ ಪಾತ್ರವನ್ನು ನಿರ್ವಹಿಸಲು ಸಿದ್ಧಗೊಳಿಸುವುದಾಗಬೇಕು. ಅಂದರೆ ಹೃದಯವನ್ನು ಭಗವತ್ ತತ್ವದಲ್ಲಿ ಮುಳುಗಿಸಿ, ಕೈಗಳು ಕರ್ಮದಲ್ಲಿ ನಿರತವಾಗಿರುತ್ತಾ ಮಾನವನು ಈ ಭೂಮಿಯ ಮೇಲೆ ಜೀವಿಸಬೇಕು. ಪ್ರೇಮವನ್ನು ಒಂದು ವಾಣಿಜ್ಯ ವಸ್ತುವಿನ ಮಟ್ಟಕ್ಕೆ ಇಳಿಸಬಾರದು. ಪ್ರೇಮವು ಪ್ರೇಮವಾಗಿಯೇ ಪೂರ್ಣತೆಯನ್ನೈದುತ್ತದೆ. ಹಿಂದೂ ಧರ್ಮವು ಯಾವುದೇ ಒಂದು ಸಿದ್ಧಾಂತವನ್ನು ಅಥವಾ ತತ್ವವನ್ನು ಸಂಘರ್ಷ ಅಥವಾ ಭಿನ್ನಾಭಿಪ್ರಾಯದ ಮೂಲಕ ಸ್ಥಾಪಿಸಲು ಬಯಸುವುದಿಲ್ಲ. ಅದು ಎಲ್ಲ ತತ್ವಗಳನ್ನು, ಸಿದ್ಧಾಂತಗಳನ್ನು ಅನುಭವವೆಂಬ ಒರೆಗಲ್ಲಿಗೆ ತಿಕ್ಕಿ ಮೌಲ್ಯಮಾಪನ ಮಾಡಬಯಸುತ್ತದೆ. ಹಣ್ಣುಗಳನ್ನು ನೋಡಿ ಮರದ ಬಗೆಗೆ ತೀರ್ಪು ಕೊಡುತ್ತಾರೆ. ನಡವಳಿಕೆಯ ನೀತಿ ಸಂಹಿತೆಗಳು, ವಿಶೇಷ ಆಚರಣೆಗಳು, ಪ್ರೇಮದ ಅಭಿವ್ಯಕ್ತಿ ಇವೆಲ್ಲವೂ ಅಗಾಧವಾದ ಸದ್ಗುಣಗಳನ್ನು ಹೊಂದಿವೆ, ಮಾನವನ ಪ್ರಗತಿಗೆ ಕಾರಣವಾಗಿವೆ. ಭಾರತದ ಮಹಾಪುರುಷರು ಮತ್ತು ಆಧ್ಯಾತ್ಮಿಕ ಗುರುಗಳ ದೃಷ್ಟಿಯಲ್ಲಿ ಮನುಷ್ಯನು ಸುಳ್ಳಿನ ಕಡೆಯಿಂದ ನಿಜದ ಕಡೆಗೆ ಹೋಗುವುದಿಲ್ಲ, ಬದಲಿಗೆ ಭಾಗಶಃ ಸತ್ಯವಾದುದರ ಕಡೆಯಿಂದ ಪೂರ್ಣ ಸತ್ಯದತ್ತ ನಡೆಯುತ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮವು ಒಂದು ಗರುಡ ಪಕ್ಷಿ ಇದ್ದ ಹಾಗೆ. ಅದು ಮೇಲಕ್ಕೆ ಬಹು ಎತ್ತರಕ್ಕೆ ಹಾರುತ್ತದೆ. ನಿಸರ್ಗಾತೀತವಾದ ಬಲವನ್ನು ಕೂಡಿಸಿಕೊಂಡು ಕೊನೆಗೆ ಅದು ಸೂರ್ಯಮಂಡಲವನ್ನು ತಲುಪುತ್ತದೆ. ಅಮಿತ ವೈಭವ ಮತ್ತು ಗಾಂಭೀರ್ಯದಿಂದ. ಸೃಷ್ಟಿಯ ಮೂಲ ಸತ್ಯ ಬಹುಳತೆಯಲ್ಲಿ ಏಕತೆ ಎನ್ನುವುದು. ಇದನ್ನು ಭಾರತೀಯರು ಚೆನ್ನಾಗಿ ಅರಿತಿದ್ದರು. ಇತರ ಧರ್ಮಗಳೆಲ್ಲ ಕೆಲವು ನಿರ್ದಿಷ್ಟ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಅವುಗಳ ಸುತ್ತ ಪಂಥಗಳನ್ನು ಕಟ್ಟಿದವು. ಅಂತಹ ತಾತ್ವಿಕ ಪಂಗಡಗಳ ಸ್ಥಾಪನೆಯಲ್ಲಿ ಅವಕ್ಕೆ ತೃಪ್ತಿ. ಸರಿಯಾದದ್ದು, ಬಲೆ ಬಾಳುವಂಥದ್ದು ಎಂದು ರೂಪಿಸಿಕೊಟ್ಟ ಭಾವನೆಗಳು ಮತ್ತು ಭಾವಾವೇಶಗಳಿಗೆ ಹೊಂದುವಂತೆ ಪೂಜಿಸುವುದಕ್ಕೆ, ಪ್ರಾರ್ಥಿಸುವುದಕ್ಕೆ ಅವರು ವಿಧಾನಗಳನ್ನು ಹಾಕಿಕೊಂಡರು. ಒಂದೊಂದು ಧರ್ಮವೂ ಮಾನವ ಜನಾಂಗಕ್ಕೆ ಸಲ್ಲಿಸುವ ಸೇವೆ ಎಂದರೆ ಮಾನವನ ಅರಿವನ್ನು ಭೌತಿಕ ವಲಯದಿಂದಾಚೆಗೆ ವಿಸ್ತರಿಸಿ ಈಗಾಗಲೇ ಅವನಲ್ಲಿ ಅಡಗಿರುವ ದೈವತ್ವದ ಕಿಡಿಯನ್ನು ಬೆಳಗುವುದು. ಭಾರತೀಯ ಪೂಜಾ ವಿಧಾನವಾದರೋ ಏಕೈಕ ಪರವಸ್ತುವು ಅನೇಕ ವಿಭಿನ್ನ ರೂಪಗಳಾಗಿ, ಅನೇಕ ವಿಭಿನ್ನ ಸನ್ನಿವೇಶಗಳಿಗನುಗುಣವಾದ ಅನೇಕ ಗುಣಲಕ್ಷಣಗಳಿಂದ ಕೂಡಿ ಪ್ರಕಟವಾಗುತ್ತದೆ ಎಂಬ ಅರಿವಿನ ಮೇಲೆ ನಿಂತಿದೆ. ಆದ್ದರಿಂದ ಜಗತ್ತಿನ ಎಲ್ಲ ಜನರ ಬಗೆಗೆ ಭಾರತೀಯರು ಸಹಿಷ್ಣುತೆ ಹೊಂದಿದ್ದಾರೆ.
ದೇವರಿದ್ದಾನೆ, ಪ್ರತಿಯೊಂದು ಧರ್ಮದಲ್ಲೂ ಅವನನ್ನು ನೋಡಬಹುದು ಎಂದು ಮೂಲೆ ಮೂಲೆಗೂ ಅವರು ಸಾರುತ್ತಾರೆ. ಇದು ಭಾರತೀಯರ ವಿಶಿಷ್ಟ ಸುದೈವ. ಬದುಕಿನ ಮೂಲ ನಿಯಮಗಳಲ್ಲಿ ಒಂದು, ವ್ಯಕ್ತಿಯು ತನ್ನ ಪ್ರಾಚೀನರ ಬಗೆಗೆ ನಾಚಿಕೊಳ್ಳಬಾರದು ಎಂಬುದು. ಗತಕಾಲದ ಇತಿಹಾಸವನ್ನು ಓದುತ್ತಾ ಹೋದಂತೆ ಆ ಯುಗಗಳಲ್ಲಿ ಮಾನವನು ಬದುಕಿದ್ದ ಪರಿಸ್ಥಿತಿಯನ್ನು ಹೆಚ್ಚು ಹೆಚ್ಚಾಗಿ ತಿಳಿದುಕೊಂಡಂತೆ ಅವನ ಅಭಿಮಾನವೂ ಹೆಚ್ಚಬೇಕು. ನಿಮ್ಮ ಮೂಲ ಪುರುಷರು ಮಾಡಿದ ಮಹೋನ್ನತ ಸಾಧನೆಗಳಲ್ಲಿ ನಂಬಿಕೆ, ವಿಶ್ವಾಸ ನಿಮ್ಮೊಳಗೆ ಹರಿದು ನಾಳಗಳಲ್ಲಿ ಹರಿಯುತ್ತಿರುವ ರಕ್ತಕ್ಕೆ ಶಕ್ತಿ ತುಂಬಲಿ. ಆ ಶ್ರದ್ಧೆಯು ನಿಮ್ಮ ದೇಹ, ಮನಸ್ಸು ಮತ್ತು ಚೈತನ್ಯಗಳನ್ನು ಸಮಾನವಾಗಿ ಬಲಗೊಳಿಸಲಿ. ಅಸಲಿ ವಿದ್ಯೆಯ ಫಲ ಯಾವುದು? ಪ್ರತಿಯೊಂದು ಜನಸಮುದಾಯವೂ ಪ್ರತಿಯೊಂದು ಧರ್ಮವೂ ಮೂಲತಃ ಐಕ್ಯತೆಯನ್ನು ಮೆರೆಯುತ್ತಿರುವುದರ ಜೊತೆಗೆ ತನ್ನದೇ ಆದ ವಿಶಿಷ್ಟ ಕೊಡುಗೆಯನ್ನೂ ಹೊಂದಿದೆ ಎಂಬುದನ್ನು ಒಪ್ಪಿಕೊಳ್ಳುವುದು. ವಾಸ್ತವವಾಗಿ ಭಾರತದ ಹಾಗೆ ಬೇರೆ ಯಾವ ದೇಶವೂ ಇಷ್ಟು ಗಂಡಾಂತರಗಳಿಗೆ, ಅನ್ಯಾಕ್ರಮಣಗಳಿಗೆ ತುತ್ತಾಗಲಿಲ್ಲ. ಇಷ್ಟು ದೀರ್ಘಕಾಲ ಪರದೇಶೀಯ ಆಳ್ವಿಕೆಗೆ ಸಿಲುಕಿ ನೆವೆಯಲಿಲ್ಲ. ಆದರೂ ಭಾರತೀಯರು ಯಾವುದೇ ಹೊಸ ಗಂಡಾಂತರಗಳ ಚಂಡಮಾರುತವನ್ನು ಧೈರ್ಯವಾಗಿ ಎದುರಿಸಲು ಸಿದ್ಧರಾಗಿದ್ದಾರೆ. ಏಕೆಂದರೆ ಅವರ ಬದುಕು ಇನ್ನೂ ಪ್ರಾಚೀನ ಆದರ್ಶಗಳ ಮೇಲೆಯೇ ಹೆಚ್ಚು ಕಡಿಮೆ ಸ್ಥಿರವಾಗಿಯೇ ನೆಲೆಗೊಂಡಿದೆ. ಭಗವಂತನಲ್ಲಿ ನಂಬಿಕೆ ಎಂದರೆ ಆತ್ಮದಲ್ಲಿ ನಂಬಿಕೆ ಎಂದೇ ಅರ್ಥ. ಆ ಶ್ರದ್ಧೆಯೇ ತಮ್ಮನ್ನು ಸರಿಯಾದ ದಾರಿಯಲ್ಲಿ ಒಯ್ದಿದೆ, ತಮ್ಮನ್ನು ರಕ್ಷಿಸಿದೆ ಎಂದು ಅವರು ಸಂದೇಹವಿಲ್ಲದೆ ನಂಬುತ್ತಾರೆ. ಭಾರತೀಯ ಜೀವನದ ಈ ನಿರ್ದೇಶಕ ತತ್ವಗಳು ದೇಶದ ಭೌಗೋಳಿಕ ಗಡಿಗಳಿಗೆ ಸೀಮಿತವಾಗಲಿಲ್ಲ. ಇಲ್ಲಿನ ಜನರು ಇಷ್ಟಪಡಲಿ ಬಿಡಲಿ, ಅವು ಇತರ ನಾಡುಗಳಿಗೆ ಹರಡುತ್ತಿವೆ. ತಾವು ನಂಬಿದ ಮೌಲ್ಯಗಳನ್ನು ಆಲೋಚನೆಗಳಿಗೆ, ಭಾವನೆಗಳಿಗೆ ತುಂಬಿ ತಮ್ಮ ಸಾಹಿತ್ಯವನ್ನು ಅವರು ಸೃಷ್ಟಿಸುತ್ತಿದ್ದಾರೆ. ಪ್ರಕೃತಿ ವಿಜ್ಞಾನಗಳು ನಮಗೆ ಆಹಾರ, ಬಟ್ಟೆ ಮೊದಲಾದುವನ್ನು ಒದಗಿಸುತ್ತವೆ. ಆಧ್ಯಾತ್ಮ ವಿಜ್ಞಾನ ಮಾತ್ರವೇ ಆತ್ಮಬಲವನ್ನು, ಸ್ಥಿರತೆಯನ್ನು ಒದಗಿಸುವುದು. ವಿದ್ಯಾರ್ಥಿಗಳು ಈ ಅಂಶಕ್ಕೆ ವಿಶೇಷವಾಗಿ ಗಮನ ಕೊಡಬೇಕು. ತನ್ನಲ್ಲಿ ಬಲವಾಗಲಿ ಸ್ಥಿರತೆಯಾಗಲಿ ಇಲ್ಲದೆ ಹೋದರೆ ಆಹಾರ, ಬಟ್ಟೆ, ಬರೆ ಮೊದಲಾದುವು ಎಷ್ಟು ಸಮೃದ್ಧವಾಗಿದ್ದರೆ ತಾನೇ ಏನು ಪ್ರಯೋಜನ ಎಂಬುದನ್ನು ಕುರಿತು ಪರಿಶೀಲಿಸಬೇಕು. ರಾಷ್ಟ್ರದ ಸಂಪತ್ತನ್ನು ಬೆಳೆಸುವುದು ನಿಮ್ಮ ಅಪೇಕ್ಷೆಯಾಗಿದ್ದರೆ ನಿಮಗೆ ಸಾಧ್ಯವಿರುವ ಆಧ್ಯಾತ್ಮಿಕ ಮೂಲಗಳನ್ನೆಲ್ಲ ಸಂಚಯಿಸಿಟ್ಟುಕೊಳ್ಳಬೇಕು. ಹಿಂದೆ ಅಗತ್ಯವು ಸ್ಪಷ್ಟವಾಗಿ ಗೊತ್ತಿರುತ್ತಿತ್ತು, ಅದನ್ನು ಪೂರೈಸಲು ಪ್ರಯತ್ನಗಳನ್ನು ಮಾಡಲಾಗುತ್ತಿತ್ತು. ಮುಂದೆಯೂ ಹೀಗೆಯೇ ಅಗತ್ಯವನ್ನು ಪರಿಭಾವಿಸಬೇಕು, ಪೂರೈಸಿಕೊಳ್ಳಬೇಕು. ಅಂದರೆ ಈಗ ದುರ್ಬಲವಾಗಿರುವ, ಕ್ಷಯಿಸುತ್ತಿರುವ ಆಧ್ಯಾತ್ಮಿಕ ಒಲವುಗಳು, ನಂಬಿಕೆಗಳು ಮತ್ತು ಪ್ರೇರಣೆಗಳನ್ನು ಒಟ್ಟುಗೂಡಿಸಿ ಬೇರೆಯವುಗಳೊಂದಿಗೆ ಒಂದಾಗಿ ಬೆಸೆಯಬೇಕು. ಭಾರತೀಯ ಧರ್ಮದ ವಿಶಿಷ್ಟ ಲಕ್ಷಣಗಳು ಅದರ ಗಟ್ಟಿಮುಟ್ಟಾದ ತಳಹದಿಯಾಗಿವೆ. ಅವು ಆಕಾಶದಷ್ಟೇ ವ್ಯಾಪಕವಾಗಿವೆ, ಪ್ರಕೃತಿಯಷ್ಟೇ ಶಾಶ್ವತವಾಗಿವೆ. ಧರ್ಮದ ಭಾಗವಾದ ಪಂಥಗಳು, ಪಂಗಡಗಳು ಮರದ ಕೊಂಬೆಗಳ ಹಾಗೆ ಇರಬಹುದು. ಅವುಗಳನ್ನು ತಪ್ಪೆಂದು ಯಾರೂ ತಿರಸ್ಕರಿಸಬಾರದು. ಆದರೆ ಯಾವುದೇ ಒಂದು ಕೊಂಬೆಯು ಇನ್ನೊಂದರೊಡನೆ ಕಾದಾಡಬಾರದು ಅಥವಾ ಸ್ಪರ್ಧೆ ಹೂಡಬಾರದು. ಹಾಗಾದಾಗ ಮರವು ಹಾಳಾಗುತ್ತದೆ, ಎಲ್ಲವೂ ನಾಶವಾಗಿ ಹೋಗುತ್ತದೆ. ಪಂಥಗಳು ತಮ್ಮ ತಮ್ಮಲ್ಲಿ ವೈರವನ್ನು ಸಾಧಿಸಲು ಹೊರಟರೆ ಧರ್ಮವು ಪಾಳು ಬೀಳುತ್ತದೆ, ಜಗತ್ತು ನಾಶವಾಗುತ್ತದೆ. ಏಕಂ ಸತ್ ವಿಪ್ರಾಹ್ ಬಹುಧಾ ವದಂತಿ. ಇರುವುದು ಒಂದೇ ಒಂದು, ಅದನ್ನು ಜ್ಞಾನಿಗಳು ಅನೇಕ ರೀತಿಗಳಲ್ಲಿ ವರ್ಣಿಸುತ್ತಾರೆ. ನಮ್ಮಲ್ಲಿ ಪ್ರತಿಯೊಬ್ಬನೂ ಭಗವಂತನ ಸ್ವರೂಪ, ಲಕ್ಷಣಗಳ ಬಗೆಗೆ, ರೂಪಗಳು, ಗುಣಗಳ ಬಗೆಗೆ ಬೇರೆ ಬೇರೆ ಭಾವನೆಗಳನ್ನು ಹೊಂದಿರುತ್ತಾನೆ. ಒಬ್ಬ ವ್ಯಕ್ತಿಯು ದೇವರಿಗೆ ಮಾನವರಂತಹ ರೂಪಗಳು, ಗುಣಗಳು ಇವೆ ಎಂದು ನಂಬಬಹುದು. ಇನ್ನೊಬ್ಬನು ಮಾನವ ರೂಪವೂ ಲಕ್ಷಣಗಳೂ ಇಲ್ಲದೆ ಬೇರೆ ಮೂರ್ತಿಗಳಾಗಿದ್ದಾನೆಂದು ನಂಬಬಹುದು. ಮತ್ತೊಬ್ಬನು ಸಂಪೂರ್ಣವಾಗಿ ರೂಪವೇ ಇಲ್ಲದ ದೇವರನ್ನು ನಂಬಬಹುದು. ಇವರು ಒಬ್ಬೊಬ್ಬರಿಗೂ ತಮ್ಮ ನಿಲುವನ್ನು ಸಮರ್ಥಿಸಲು ವೇದಗಳಲ್ಲಿ ಘೋಷಣೆಗಳು ದೊರಕುತ್ತವೆ. ಏಕೆಂದರೆ ಇವರೆಲ್ಲರಿಗೂ ದೇವರಲ್ಲಿ ನಂಬಿಕೆ ಇದೆ. ಅಂದರೆ ಎಲ್ಲರಿಗೂ ಎಲ್ಲಕ್ಕೂ ಮೂಲವಾದ, ಅವಲಂಬನೆಯಾದ, ಪೋಷಣೆಯಾದ, ಎಲ್ಲವನ್ನೂ ಮೀರಿ ನಿಂತ ಒಂದು ಶಕ್ತಿಯಲ್ಲಿ ನಂಬಿಕೆ ಇದೆ. ವೇದಗಳು ವಿಸ್ತಾರವಾಗಿ ಸಾರುವ ಸತ್ಯ ಇದೇಯೇ. ಜೈ ಸಾಯಿರಾಮ್.